ಸರ್ ಟೋಟಲ್ ಇದು ಎಷ್ಟು ಎಕರೆ ಇದೆ ನಿಮ್ದು ಹೊಲ? 3 ಎಕರೆ? ನಮ್ಮದು 3 ಎಕರೆ 36 ಗುಂಟೆ. ಹಾಂ ಸರ್. ಅಂದರೆ ಫಸ್ಟ್ ಕಬ್ಬು ಹಚ್ತಾ ಇದ್ರಿ, ಎಷ್ಟು ಬರ್ತಾ ಇತ್ತು ಸರ್ ಕಬ್ಬು ಅದರಲ್ಲಿ? ಕಬ್ಬು ನಮ್ಮದು ಮೊದಲ ನಾವು ಫಸ್ಟಿಗೆ 3 ಎಕರೆ 36 ಗುಂಟೆ ಎಲ್ಲ ಹಚ್ಚಿದಾಗ 115 ಟನ್ ಬಂದಿತ್ತು. ಆಗ ಏನು ಮಾಡ್ತಿದ್ವು, ರಸಗೊಬ್ಬರ ಬೆಳೆಸ್ತಿದ್ವು, ನಾವು ಫರ್ಟಿಲೈಸರ್ ಹಾಕ್ತಿದ್ವು. ಅದಾದ ನಂತರ ನಾವು ಏನು ಮಾಡಬೇಕು ಮಾಡಿದ್ವು, ಮೊದಲಿಂದ ನಮ್ಗೆ ಗುರ್ತಿತ್ತು. ಆದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ಒಳ್ಳೇದಾಗ್ತೈತಿ, ಇಂದಲ್ಲ ನಾಳೆ ಒಳ್ಳೇದು ಮಾಡಿದ್ರಿಂದ ಒಳ್ಳೇದು ಆಗ್ತೈತಿ ಅನ್ನುವಂಥ ಸಂಕಲ್ಪ ನಮ್ಮ ಮೊದಲೇ ಇತ್ತು. ಆದ್ರೇನು ನಾವು ಆಜು ಬಾಜು ಅಷ್ಟು ಫಸ್ಟಿಗೆ ನಮಗೂ ಅಷ್ಟೊಂದು ಇರಕ್ಕಿಲ್ಲ, ಅದರ ಜ್ಞಾನ ಇರಕ್ಕಿಲ್ಲ. ಅಂದ್ರೆ ಇವಾಗ ಅಂತಾರಲ್ಲ, ಇವಾಗ ನಾವು ರಸಗೊಬ್ಬರ ಅಂದ್ರೆ ಯೂರಿಯಾ ಎಲ್ಲ ಯೂಸ್ ಮಾಡದೇ ಇದ್ರೆ ಸರಿಯಾಗಿ ಬೆಳೆ ಬರಲ್ಲ ಅಂತ. ಈಗ ಆಗ್ತದೆ. ಈಗ ನೋಡ್ರಿ, ಯಾವುದೋ ಒಂದು ಆರ್ಗ್ಯಾನಿಕ್ ಮಾಡಿ ಕಾಸು ನಾವು ಆರ್ಗ್ಯಾನಿಕ್ದೊಳಗೆ ಬೆಳಿಬೇಕು, ಇದನ್ನು ಮಾಡ್ಕೋಬೇಕಂದ್ರೆ ತಾಳ್ಮೆ ಬೇಕು. ಯಾವುದೇ ಒಬ್ಬ ರೈತನಿಗೆ ಮುಂದೆ ಹೋಗ್ಬೇಕಾದ್ರೆ ನಾವು ಒಂದು ವಿಶೇಷ ಮಾಡಿ ತೋರಿಸ್ಬೇಕು, ಮಾಡ್ಕೋಬೇಕು, ನಾವು ಮಾಡಿಸ್ಬೇಕು ಅಂದ್ರೆ ಅವನಿಗೆ ಕಮ್ಸೆ ಕಮ್ ಏನೋ ಅಷ್ಟರದ ಆ ಹಸಿವು ಇಟ್ಕೊಂಡು ಮಾಡಿದಾಗ ಒಂದು 5 ವರ್ಷ ಬೇಕದು, ಮಿನಿಮಮ್ ಒಂದು 4 ರಿಂದ 5 ವರ್ಷ ಬೇಕು. ಅದಾದ ನಂತರ ಕ್ರಮೇಣ ಅದು ನಾವು ಅಲ್ಲಿವರೆಗೂ ಅಂದ್ರೆ ಇವಾಗ ನೀವು ಹೇಳ್ತಾ 4 ರಿಂದ 5 ವರ್ಷ ವೇಟ್ ಮಾಡ್ಬೇಕಂತ. ಅಲ್ಲಿ ಅಂದ್ರೆ ಮತ್ತೆ ನಮ್ಮ ಜೀವನ ನಡಿಬೇಕು. ಯಾರೋ ರೈತರು ಬಂದಿರ್ತಾರೆ ಹೊಸ ಮಾಡ್ಬೇಕಂದ್ರೆ ಅವ್ರೇನು ಮಾಡ್ಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೋಡ್ರಿ, ಒಂದು ಜವಾರಿ ಆಕಳ ಮಾಡ್ಕೋಬೇಕು, ಒಂದು ಆಕಳ ಮಾಡಬೇಕು. ಆಕಳ ಅಂತೇನಿಲ್ಲ, ನಮ್ಮ ಕುರಿ ಇದ್ರೆ ಅದು ಮೊದಲು ಹೇಳ್ತಾರೆ. ಮೊದಲು ನೋಡ್ರಿ ಅವ್ರು ಏನು ಒಂದು ಅಜ್ಜ ಅಜ್ಜಿ ಅದು ಇದ್ರೂ ಮೊದಲು ಏನು ಮಾಡ್ತಾರೆ ಅಂದ್ರೆ ನಿಮ್ಮ ಪ್ರಕಾರ ಏನು ಇದ್ರ ಮೇಲೆ ಸಮಗ್ರ ಕೃಷಿ ಒಂದರ ಮೇಲೆ ಯಾವಾಗ ಡಿಪೆಂಡ್ ಇರಂಗಿಲ್ಲ. ಕೋಳಿ ಆಡು ಉಪಕಸಬು ಅಂತ ಮಾಡ್ಕೋಬೇಕು. ಆರ್ಗ್ಯಾನಿಕ್ ನಾವು ಮೇನ್ ಏನು ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮಾಡ್ಬೇಕಾದ್ರೆ ಉಪಕಸಬಾದಂಥ ಕುರಿ, ಕೋಳಿ, ಆಕಳ, ಇವು ದನ ಕರುಗಳು ಮಾಡೋದ್ರಿಂದ ಅದು ಗೊಬ್ಬರ ಆಯ್ತು, ಅದು ಹೊಲಗಳಿಗೆ ಹಾಕೈತಿ. ಕ್ರಮೇಣ ನಾವು ಅದು ಆರ್ಗ್ಯಾನಿಕ್ ಸೆಟ್ ಮಾಡ್ಕೊಳಕತ್ತದ. ಮತ್ತು ಅದ್ರ ಹಾಲ ಈಗ ಮನಿ ಜೀವನ ನಡೀತದೆ. ಅಂದ್ರೆ ಇವಾಗ ಏನು ಸರ್, ಇವಾಗ ಕೋಳಿ ಸಾಕಿದ್ರೆ ಮೊಟ್ಟೆ ಇಡುತ್ತೆ, ಅದು ಅದರಿಂದ 10 ರೂಪಾಯಿ ಒಂದು ತತ್ತಿ ಕೊಡ್ತೀವಿ ನಾವು, ಮೊಟ್ಟೆ ಕೊಡ್ತೀವಿ. ಮತ್ತೆ ಇವಾಗ ಆಡುಗಳು ಮರಿಗಳು ಸಾಕಿದ್ರೆ ಅದರಿಂದನೂ ಒಂದು 5 ತಿಂಗಳು ಅವ್ನು ಮರಿ ಮಾಡ್ಕೊಂಡು ಅದರಿಂದ ದುಡ್ಡು ಬರುತ್ತೆ. ಅಂದ್ರೆ ಇವಾಗ ಆಕಳ ಸಾಕಿದ್ರೆ ಅದರಿಂದನೂ ದುಡ್ಡು ಬರುತ್ತೆ, ಜೀವನ ನಡೆಯುತ್ತೆ. ಸೊ ಇಲ್ಲಿ ಹೊಲದಲ್ಲಿ ವೆಜಿಟೇಬಲ್ ಏನಾದ್ರು ಅಂದ್ರೆ ತರಕಾರಿಗಳನ್ನ ಬೆಳ್ಕೊಂಡ್ರೆ ಅದರಿಂದ ಅದು ನಮ್ಮ ಮನೆಗೆ ಮೊದಲು ನಮ್ಮ ಮನೆಗೆ ತಿನ್ಲಿಕ್ಕೆ ಆಗ್ತದೆ. ಸೊ ಅಂದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಬದುಕಬಹುದು. ಆರಾಮಾಗಿ ಬದುಕಬಹುದು. ಈಗ ನಾವು ಇನ್ನೊಂದು ಏನೈತಿ, ನಮ್ಮದಾದಂಥ ಒಂದು ಗೊಬ್ಬರ ಮಾಡ್ಕೊಂಡು ನಮ್ಮದಾದಂಥ ಒಂದು ಸಿಸ್ಟಮೆಟಿಕ್ ಆಗಿ ನೋಡ್ಕೊಂಡು ಎಲ್ಲ ಕೇಳೋದು, ಎಲ್ಲರ ಕಡೆ ಹೋಗ್ಬೇಕು ನೋಡ್ಬೇಕು. ಆರ್ಗ್ಯಾನಿಕ್ದವ್ರು ನಾವು ಅವ್ರ ಥರ ಮಾಡ್ಬೇಕಾರೆ ಅವ್ರದ್ದು ಹೆಂಗೆ ಸೆಟ್ ಆಯ್ತು, ಅವ್ರಿಗೈತಿ ನಾವು ಆಗ್ಬೇಕಾರೆ ಇದೆಲ್ಲ ತಲೆಯಾಗಿ ಇಟ್ಕೊಂಡು ಕಾಸು ನಾವು ಎಲ್ಲ ಕಡೆ ಹೋಗಿ ವಿಸಿಟ್ ಕೊಟ್ಟು ಇದನ್ನು ಮಾಡಿ ಕಾಸು ಅದ್ರೊಳಗೆ ನಮ್ಗೆ ಯಾವ್ದು ಇಷ್ಟ ಆಯ್ತು, ಅದ್ರಾಗ ನಮ್ಮ ಹೊಲಕ್ಕೆ ಯಾವ್ದು ಹೊಂದ್ಕೋತೈತಿ ಅನ್ನುವಂಥದ್ದು ಒಂದು ತಿಳ್ಕೊಂಡು ಮಾಡ್ಕೊಂಡು ಕಾಸು ನಾವು ಇದು ಮಾಡ್ಕೊಂಡ್ರೆ ಈಗ ಕ್ರಮೇಣ ನಮ್ಮದು ಮೊದಲು 114 ಟನ್ ಬೆಳೆದೆ. ಆ ನಂತರ ಗೊಬ್ಬರ ಹಾಕಬಾರ್ದು ಅಂತೇಳಿ ಕಾಸು ನಾವೇನು ಮಾಡಿವಿ, ಬಿಟ್ಟು ನಂತರ ನಮ್ಮದು ಸಗಣಿ ಗೊಬ್ಬರನ ನಮ್ಮದು ಗೊಬ್ಬರ ಎಲ್ಲಕ್ಕೆ ಸಫಿಷಿಯೆಂಟ್ ಹಾಕುವಾಗ ಮತ್ತು ಬೇರೆಯವ್ರ ಕಡೆಯಿಂದ ತೊಗೊಂಬಂದು ಕಾಸು ಹಾಕಿದ ಬೆಳಕಾದ 80 ಟನ್ ಆಯಿತು. 80 ಟನ್ ಆಗಬೇಕು, ಪೂರ ಹಾಕಲೇಬಾರ್ದು. ನಮ್ಮದಾಗ ಗೊಬ್ಬರ ಹಾಕೋದು ಇಲ್ಲಾಂದ್ರೆ ಇಲ್ಲ. ಆ ರೀತಿ ಮಾಡಿದಾಗ ನಮ್ಮದು 9 ಟನ್ ಬಂತು. ಅದೇ ರೀತಿ ಕ್ರಮೇಣ ನಾವು ಒಂದು ವರ್ಷ ಮತ್ತು ಅದು ಈ ಹಸಿರಲ್ಲಿ ಗೊಬ್ಬರ ಆದಂಥ ಈ ಸೆಣಬ, ಅಲಸಂಬಿ ಇವನ್ನೆಲ್ಲ ಹಾಕಿ ಅದರಲ್ಲಿ ರೂಟ್ರ್ ಹೊಡೆದ ಕಾಸೆಲ್ಲ ಮುಗಿಸಿ ಹೊಡೆದ್ರಿಂದ ಅದ ಕ್ರಮೇಣ ಅದರೆಲ್ಲ ಹಸಿರಲ್ಲಿ ಗೊಬ್ಬರ ನಿರ್ಮಾಣ ಆಗಿದೆ. ಈ ಕಾಸ ಕ್ರಮೇಣ ಒಂದು ಲೈನ್ಗೆ ಬಂತು, 20 ಟನ್ ಆಯಿತು. ಆ ನಂತರ 25 ಆಯಿತು, 30 ಆಯ್ತು. ಈಗ ಹೆಚ್ಚು ಕಡಿಮೆ ನಮ್ಮದು ಏನು ಹೇಳಿದ್ರೆ 35 ಟನ್ ಆರಾಮ್ ಬರ್ತೈತಿ ಒಂದು ಎಕರೆಗೆ ಆರ್ಗ್ಯಾನಿಕ್ದೊಳಗೆ. ಓಕೆ ಸರ್. ಅಂದರೆ ಇವಾಗ ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಡಿಫ್ರೆನ್ಸ್ ಅಂದರೆ ರಸಗೊಬ್ಬರದಿಂದ ಜಾಸ್ತಿ ಬೆಳೆಯುತ್ತಲ್ಲ, ಮತ್ತು ಆರ್ಗ್ಯಾನಿಕಲ್ಲಿ ಯಾಕೆ ಬೆಳಿಬೇಕು? ಆರ್ಗ್ಯಾನಿಕ್ ಅವೆಲ್ಲ ಶಾಶ್ವತ ಅಲ್ರಿ ಅಲ್ಲವ. ಈಗ ಆರ್ಗ್ಯಾನಿಕ್ ಈಗ ಮೊದಲನೇ ಪದ್ಧತಿ ನೋಡಿರಿ, ಈಗ ನಮ್ಮ ಅಜ್ಜ ಅಜ್ಜಿಯರು ಆಯ್ತು ಮೊದಲಿನ ಕಾಲದಾಗ ಎಲ್ಲರೂ ಅಜ್ಜರು ಮನೆ ಮಂದಿ ಎಲ್ಲ ಮೊದಲು ಏನು ಮಾಡ್ತಿರು, ದನಕರುಗಳು ಗೊಬ್ಬರನ ಹಾಕ್ತಿರು. ಈಗ ದನಕರುಗಳು ಗೊಬ್ಬರನ ಹಾಕ್ತಿರು, ಹೊರಗಿಂತಂದು ಹಾಕ್ತಿದ್ದಿಲ್ಲ. ಈಗೆಲ್ಲ ಏನೈತಿ, ಎಲ್ಲ ಈಗ ಹೈಬ್ರಿಡ್ ಬೀಜ ಬಂತು ಕಾಸು ಇವರೆಲ್ಲ ಯೂರಿಯಾ DAP ಹಾಕಿ ಅದ್ರ ಮೇಲೆ ಡಿಪೆಂಡ್ ಆದವು. ಯೂರಿಯಾ DAP ಹಾಕೋದ್ರಿಂದ ಹೆಚ್ಚು ಇಳುವರಿ ಬರಾಕತ್ತು. ಅದೇ ಸರ್, ಇವಾಗ ಅಂತಾರೆ ಆ ಕಡೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ನೀರಾವರಿ ಒಂದು 40-50 ವರ್ಷಗಳ ಹಿಂದ್ಗಡೆಯಿಂದ ನೀರಾವರಿ ಇದೆಯಲ್ಲ, ಅಲ್ಲಿ ಇವಾಗ ಬೆಳೆನೇ ಬರ್ತಾ ಇಲ್ವ ಅಂತ. ಬರ್ತೀರಿ ಮತ್ತೆ ಅದಲ್ಲ. ಈಗ ನೋಡ್ರಿ, ಈಗ ಗಾಳಿ ಬೇಕು, ನೀರು ಬೇಕು, ಬಿಸಿಲು ಬೇಕು, ಎಲ್ಲ ಬೇಕು. ಅದರಲ್ಲಿ ಮತ್ತು ನಾವು ಕಾಲ್ಗೈ ಅನ್ನೋದು ಇಲ್ಲೇ ಇಲ್ಲ. ಅಂದ್ರೆ ಬೆಳೆ ಮೇಲೆ ಬೆಳೆ ಮಾಡ್ತೇವೆ. ಬೆಳೆ ಯಾವಾಗ ಮಾಡಬಾರ್ದು, ಬೆಳೆ ಪರಿವರ್ತನೆ ಆಗಬೇಕು. ಈಗ ನಾವು ಶೇಂಗಾ ಹಾಕಿದ್ವು ಮೊದಲಿನ ಪದ್ಧತಿಗೆ ಇರೋಕ್ಕೆಲ್ಲ ಯಾವ ಬಿಸಿಲು ಬೆಳೆ ಮೊದಲು ಹಾಕಿರಕ್ಕೆ ನೋಡ್ರಿ, ಒಂದು ಸಾಲ ಅದು ತೊಗರಿ ಹಾಕಿದ್ರೆ 3 ಸಾಲ ಶೇಂಗಾ ಹಾಕಿದ್ರು. ಒಂದು ಸಾಲಾಗ ಯಾವುದೋ ಮಲ್ಲೂರಿ ಜೋಳ ಹಾಕಿದ್ರೆ 3 ಸಾಲ ಶೇಂಗಾ ಹಾಕ್ತಾರೆ. ಈಗಲ್ಲ, ಈಗೇನು ಅದೇ ಸರ್, ಹಳೆಯ ಪದ್ಧತಿ ಅವ್ರು ಕರೆಕ್ಟಾಗಿ ಮಾಡ್ತಿದ್ರು. ಇವಾಗ ನಾವೆಲ್ಲ ಕೆಡಿಸಿರೋದು ನಾವೇ. ಹೆಚ್ಚು ವಿದ್ಯಾವಂತರಿಂದ ಆದದ್ದು, ಅವಿದ್ಯಾವಂತರಿಂದ ಅಲ್ಲ. ಅವ್ರು ಆದರೂ ತಮ್ಮದಾದಂಥ ಒಂದು ಬದುಕು ಕಟ್ಕೊಂಡಿದ್ರು. ಅವರು ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತೆ ಅಂತ ಹೇಳಿದಾಗ ಅವ್ರು ನಾವು ಯಾರು ತೊಗರಿ ಅದು ಇದು ಸಮ್ಮಿಶ್ರ ಬೆಳೆ ಮಾಡಿ ಬೆಳೀತಾ ಇದ್ರು, ಮಿಶ್ರ ಬೆಳೆನ. ಬಟ್ ಇವಾಗ ಒಂದೇ ಹಾಕಿದ್ರೆ ಕಬ್ಬು ಹಾಕು, ಒಬ್ರು ಹಾಕಿದ್ರೆ ಕಬ್ಬು ಹಾಕು, ಇಲ್ಲ ಗೊಂಜಾಳ ಹಾಕು, ಒಟ್ಟು ಎಲ್ಲ ಒಂದೇ ಹಾಕು. ಕಬ್ಬು ಒಂದು ಈಗ ತೆಗೆದ್ರೂ ಈಗ 3 ವರ್ಷ ಆದ ನಂತರ ತೆಗೆದು ಬೆಳಕು ಮತ್ತೆ ಅದನ್ನು ಕಬ್ಬು 1 ವರ್ಷ ಗ್ಯಾಪು ಇಲ್ಲ. ಅದಕ್ಕೆ
ಮತ್ತು ಅದು ಸ್ವಲ್ಪ ಸಗಣಿ ಗೊಬ್ಬರ ಹಾಕೋಂಗಿಲ್ಲ, ಯಾವುದೂ ಇದ್ರೂ ಹಾಕೋಂಗಿಲ್ಲ, ಗೊಬ್ಬರನೂ ಇಲ್ಲ, ಕುರಿನಿ ಕೆಡುವಂಗೆ ಕುರಿ ಅಂತ ಮೊದಲು ಇಲ್ಲ ಬಿಡ. ಒಂದು ಏನೋ ಸ್ವಲ್ಪ ಕಾಲ್ಗಾಯ ಆಗ್ಬೇಕು, ಅದು ಆಗ್ಬೇಕಾದ್ರೆ ಶೇಂಗಾ ಬೆಳೆ ಪರಿವರ್ತನೆ ಆಗಬೇಕು. ಈಗ ಕಬ್ಬು ಹಾಕೈತಿ, ಅದನ್ನು ತೆಗೆದು ಕಾಸ ಅಂದ್ರೆ ಅವರು ಯೋಚನೆ ಮಾಡ್ತಾರೆ ಸರ್, ಇವಾಗ ನಾವು ಕಬ್ಬು ಹಾಕಿರ್ತೀವಿ, ಕಬ್ಬು ತೆಗೆದ್ರೆ ಬೇರೆ ಬೆಳೆ ಹಾಕಿದ್ರೆ ಅದರಿಂದ ಇನ್ಕಮ್ ದುಡ್ಡು ಜಾಸ್ತಿ ಬರಲ್ಲ ಅಂತ ಕಬ್ಬು ಹಾಕ್ತಾರೆ. ಸೊ ಅದರಿಂದ ಗುಣಮಟ್ಟ ನೆಲದ ಗುಣಮಟ್ಟ ಕಡಿಮೆ ಆಗಿ ಬೆಳೆ ಸರಿಯಾಗಿ ಬರಲ್ಲ. ಬರಂಗಿಲ್ಲ. ಅಂದ್ರೆ ಬೆಳೆಗಳಿಗೆ ಯಾವುದೋ ಒಂದು ಭೂಮಿ ತಾಯಿ ಏನು ಬೇಕಂದ್ರೆ ರೀ ಬೆಳೆ ಪರಿವರ್ತನೆ ಆಗ್ಬೇಕು ರೀ. ಈಗ ನೋಡ್ರಿ ಬಾಳೆ ಐತಿದ್ರಿ, ನಡಕೇನೈತಿ ಕಸ ಕಡ್ಡಿ ಯಾಕೆ ಬಿಟ್ಟು ಅಂದ್ರೆ ಅದ್ರದ್ದು ಕಾಲ್ಗೈ ಅದ್ರದ್ದು ಬೇರೆ ಕಳತ ಕಮ್ಮಿನ ಅದಕ್ಕೆ ಬೇರೆ ಇಳಿತೈತಿ, ಅದ ಒಂದು ಗೊಬ್ಬರ ಫಲವತ್ತಾಗಿ ಅದರಿಂದ ಹೇಳ್ತೈತಿ. ನಾವೇನದ ಕೆಲವೊಂದು ಯೂರಿಯಾ ಇಲ್ಲ, ಒಂದು DAP ಇಲ್ಲ, ಯಾವುದೋ ಒಂದು ಬೇರೆದು ಹೊರಗಡೆಯಿಂದ ಔಷಧಂತೂ ಒಂದು ಬಿಡ್ದೇನೆ ಇಲ್ಲ. ಆಕಳು ಗೋಮೂತ್ರ ಈಗ 15 ದಿವಸಕ್ಕೊಮ್ಮೆ ಇದಕ್ಕೆ ಬುಡಕು ಡ್ರೆಂಚ್ ಮಾಡ್ತೀವಿ ನಾವು, ಬಡ್ಡಿಗೆ ಬುಡಕು ಡ್ರೆಂಚ್ ಮಾಡ್ತೀವಿ, ಮತ್ತು ಎಲೆಗಳನ್ನ ಹಿಂಗೆ ಸ್ಪ್ರೇ ಮಾಡ್ತೀವಿ. ಡ್ರೆಂಚ್ ಅಂದರೆ ಸರ್, ಡ್ರೆಂಚ್ ಅಂದ್ರೆ ಈಗ ಒಂದು ಮಗಿನಲ್ಲಿ ಅದನ್ನು ಗೋಮೂತ್ರ ಮಿಕ್ಸ್ ಮಾಡಿದ್ದು ಎಲ್ಲ ತೊಗೊಂಡು ಕಾಸ ನಾವೇನು ಮಾಡ್ತೀವಿ ಹಿಂಗೆ ಈ ಥರ ಬಿಡ್ತೀವಿ. ಹಿಂಗಿದೆ ಒಜ್ಜೋದ್ರಿಂದ ಇದು ಕ್ರಮೇಣ ಮಳೆ ನೀರು ಹೆಂಗೆ ಇಳ್ತಿದಲ್ಲ ಹಂಗೆ ಇಳಿದ ಕಾಸ ಬೇರೆ ಹೋಗ್ತೈತೆ, ಅದು ಆ ಥರ ಮಾಡ್ತೀವಿ. ಅದ್ರಿಂದ ಡ್ರೆಂಚ್ ಅಂತಾರೆ. ಆದರೂ ಅಂದರೆ ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಾಂ, ಆರ್ಗ್ಯಾನಿಕ್ ಆಗಿ ಚೆನ್ನಾಗಿ ಮಾಡ್ತೀವಿ, ಮತ್ತು ಅವ್ರಿಗೆ ನೆಮ್ಮದಿ ಇರ್ತೀವಿ. ಎಲ್ಲ ಈಗಿನ ದುನಿಯಾದಾಗ ಏನು ಮೊದಲು ಬೇಕಾದದ್ದು ಏನೈತಿ ನೆಮ್ಮದಿ. ಈಗ ನಾವು ಯಾವುದೇ ಒಂದು ಅಂದ್ರೆ ಇವಾಗ ಎಷ್ಟೋ ಜನ ಇವಾಗ ಹೊಲ ಇರುತ್ತೆ, ಅಲ್ಲಿ ಸರಿಯಾಗಿ ಬೆಳೆ ಬರಲ್ಲ ಅಂತ 15-20 ಸಾವಿರಕ್ಕೆಲ್ಲ ಸಿಟಿ ಕೆಲಸ ಮಾಡ್ಕೊಂಡಿರ್ತಾರೆ. ಊರಲ್ಲಿದ್ರೆ ಆರಾಮಾಗಿರ್ಬೋದು. ನಮ್ಮ ಹೊಲದಲ್ಲಿ ನಾವು 5-6 ವರ್ಷ ಎಲ್ಲರೂ ತಾಳ್ಮೆ ಮಾಡಬೇಕು. ತಾಳ್ಮೆ ಮಾಡಿದ ನಂತರ ಅವಾಗ ಬೆಳೆ ಒಂದು ಅವನ ನಿರೀಕ್ಷೆ ಏನಿಟ್ಟಿರ್ತಾನೆ, ಆ ನಿರೀಕ್ಷೆ ಪ್ರಕಾರ ಬಂತಪ್ಪ ಅಂದ್ರೆ ಅವ ಯಾವಾಗಾದರೂ ಇನ್ನೊಂದು ನಾ ಪುಗ್ಶೆಟ್ಟಿಯಾಗಿ ಅವರು 5 ಚೀಲ 6 ಚೀಲ 10 ಚೀಲ ಯೂರಿಯಾ DAP ಹಂಗೆ ಕೊಡ್ತಂದ್ರೆ ಹಾಕಕ್ಕೆ ಮನಸ್ಸಾಗೋದಿಲ್ಲ. ಯಾಕೆ ಒಂದು ಮನುಷ್ಯನಿಂದ ಖುಷಿಯಾಗಿ ಬಿಟ್ಟಿರ್ತಾನೆ ಅವನು. ಎಷ್ಟು ಬೇಕಾದ ಅದ್ರ ಆದಪ್ಪ ನಾನು ಭೂಮಿ ತಾಯಿಗೆ ನಾ ದುಡಿಬೇಕು, ಇದನ್ನು ಮಾಡಬೇಕು ಅನ್ನೋ ಒಂದು ಭಾವನೆ ಬಂದುಬಿಡ್ತದೆ ಅವಾಗ. ಈ ರೀತಿ ಇದು ನೋಡಿ ಸರ್, ಮಣ್ಣು ಎಷ್ಟೊಂದು ಚೆನ್ನಾಗಿದೆ ಅಂತ. ಯೂರಿಯಾ DAP ಯೂಸ್ ಮಾಡಿದ್ರೆ ಈ ಥರ ಮಣ್ಣು ಇರೋದಿಲ್ಲ. ಮತ್ತು ಇನ್ನೊಂದು ಏನ್ರಿ, ಸಾವಯವ ಇಂಗಾಲ ಜಾಸ್ತಿ ಆಗಬೇಕಂದ್ರೆ ಈ ಥರ ನಾವು ಕಸ ಕಡ್ಡಿ ಇರಬೇಕು, ಇದಿರಬೇಕು ಬೇಕಾದಂತೆ. ಇದರಲ್ಲಿ ನಾವು ಕುರಿಗಳು ಅಡ್ಡಾಡ್ತಾವೆ, ಕುರಿಗಳು ತಿಂತಾವೆ, ಮತ್ತು ತಿನ್ನೋದ್ರ ಜೊತೆಗೆ ತಿಂದಟ್ಟ ಬರಲಿಲ್ಲ ಅವ ಹುಚ್ಚಿ ಹಾಕ್ತಾವೆ, ಹುಚ್ಚಿ ಹೋದವು ಮತ್ತು ಹಿಕ್ಕಿ ಆಗ್ತಾವ. ಅದ ಕ್ರಮೇಣ ಇದೆಲ್ಲ ಕಲರ್ ಆಗಲಿಕ್ಕೆ ಅದಾವ ಕಾರಣ. ಈಗ ಎರಿಹುಳುಗಳದಾವ, ಅಲ್ಲಿ ಹಡ್ಡೋದ್ರಿಂದ ಎರಿಹುಳುಗಳದಾವ. ಎರಿಹುಳುಗಳಿಂದ ಏನೈತಿ, ಅದ ಕಸ ಕಡ್ಡಿ ತಿಂದ ಕಾಸದ ಎರಿಹುಳು ಮಿತ್ರ ಅಂತಾರಲ್ಲ, ರೈತನ ಮಿತ್ರ ಅಂತಲ್ಲ, ಆ ಥರ ಅವೆಲ್ಲ ಲಘು ಪೋಷಕಾಂಶ, ಇದು ಬೆಳೆಗೆ ಬೇಕಾದಂಥ ಲಘು ಪೋಷಕಾಂಶ ರಗಡೆ ಅದಾವೆ, ಸಖತ್ ಅದಾವೆ. ಆದರೆ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವು ಇಟ್ಕೊಂಡು ಕಾಸು ನಾವು ಮಾಡಿದ್ದಾದ್ರೆ ಇದು ಏನೂ ಅಲ್ಲ, ಬೆಳೆ ಇದಕ್ಕಿಂತ ಚೆನ್ನಾಗಿ ಬರ್ಬೋದು. ಚೆನ್ನಾಗಿ ಬಂದಾಗ ಎಷ್ಟೋ ಜನ ರೈತರು ಇದ್ದಾರ. ಅಂದ್ರೆ ರಸಗೊಬ್ಬರ ಯೂರಿಯಾ ಎಲ್ಲರೂ ಮಲ್ಲಿ ಯೂಸ್ ಮಾಡ್ತಾರೆ, ನೀವು ಬಿಟ್ಟು 2 ವರ್ಷ ಆಯ್ತು, ಆದ್ರೂ ನೋಡಿ ಬಾಳೆಗಿಡ ಚೆನ್ನಾಗಿ ಬರ್ತದೆ. ಅದೇ ಅದು ಮುಖ್ಯ ಸರ್. ಅಂದ್ರೆ ಇವಾಗ ಎಷ್ಟೋ ಜನ ಬರಲ್ಲ ಅಂತ ಹೇಳ್ತಾರೆ, ಆದ್ರೂ ನೀವು ಬರೀ ರಾಸಾಯನಿಕ ಇಲ್ಲ ಅನ್ನೋದು ಅವರ ತಲೆಯಲ್ಲಿ ಒಂದು ಭ್ರಮೆ ಕೂತ್ ಬಿಟ್ಟಿದೆ. ಏನಂದ್ರೆ ಇಲ್ಲ ಎಲ್ಲಿ ಬಿಡವ, ಎಲ್ಲ ಅವರು ಯೂರಿಯಾ ಹಾಕಾರೋ DAP ಹಾಕಾರೋ, ನೋಡು ನಾನು 40 ಟನ್ ತೆಗೆದ್ನಿ 50 ಟನ್ ತೆಗೆದ್ನಿ ಅನ್ನೋದು ಮುಖ್ಯ ಅಲ್ಲ. ನಮ್ದು 5 ಟನ್ ಬರ್ಬಾರ್ದು. ಯಾಕಂದ್ರೆ ನಮ್ಮದೇ ಆದಂಥ ಒಂದು ಗೊಬ್ಬರ, ನಮ್ಮದೇ ಆದಂಥದ್ದು ಎರಿಹುಳು ತೊಟ್ಟಿ ಮಾಡ್ಕೋಬೇಕು, ಎರಿಹುಳು ಗೊಬ್ಬರ ಮಾಡ್ಕೋಬೇಕು, ಒಂದು ಆಕಳು ಗೋಮೂತ್ರ ಇದನ್ನೆಲ್ಲ ನಾವು ಸ್ಟೋರ್ ಮಾಡ್ಕೊಂಡು ಅದನ್ನು ಯಾವುದು ಜೀವಾಮೃತ, ಗೋಕೃಪಾಮ ಮೊದಲಿನ ಪದ್ಧತಿ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗ ಮಾಡ್ಕೊಂಡು ಕಾಸು ಮಾಡಿದ್ದನ್ನ ಒಂಥರ ಅದನ್ನು ನಾವು ಮಾಡ್ಕೋಬಾರ್ದು. ಯಾಕೆ ಮತ್ತು ಮಿಶ್ರ ಬೆಳೆ ಮಾಡ್ಕೋಬೇಕು. ಯಾವಾಗಾದ್ರೂ ನಾವು ಮಿಶ್ರ ಬೆಳೆ ಮಾಡ್ಕೋಬೇಕು, ಶೇಂಗಾ ಮಾಡ್ಕೋಬೇಕು, ಇದನ್ನು ಮಾಡ್ಕೋಬೇಕು, ಕಾಯಿಪಲ್ಲೆ ನಮ್ಮ ಹೊಲ್ಲಾಗ ಬೆಳ್ಕೋಬೇಕು. ಅಂದರೆ ಬಾಳೆಗಿಡದಲ್ಲಿ ಏನಾದರೂ ಹಾಕಿದ್ರೆ ಸರ್ ಮೊದಲು ನಾವು ಬೇವಿನ ಹಿಂಡಿ ಅಲ್ಲ, ಬೇರೆ 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 ಮಿಶ್ರ ಬೆಳೆ ಅಂತ ಏನಾದ್ರು ಬೇರೆ ಮಿಶ್ರ ಬೆಳೆ ನಾವು ಶೇಂಗಾ ಐತೆ ಅದರಲ್ಲಿ. ಶೇಂಗಾ ಆಯ್ತು. ಶೇಂಗಾ ಇತ್ತು. ಅದೆಷ್ಟೈತೆ ಸರ್ ಅದು ಶೇಂಗಾ ನಮಗೆ ಈಗ ಟಗರಿಗೆ ಹೊಟ್ಟಾಯಿತು, ನಮಗೆ ಒಂದು ಚೀಲ ಶೇಂಗಾ ಐತೆ ಅದು. 7 ಗಂಟೆಲಿ ಎಷ್ಟು ಗಿಡ ಕೂತಿತ್ತು ಸರ್ ಇದು? ಇದರಲ್ಲಿ 105 110 ತೆರ ಕೂತಿದೆ. ಅಂದರೆ 100. ಅಂದರೆ ಸರ್ ಇದು ಒಂದು ಗಿಡಕ್ಕೆ ಅಂದರೆ ಎಷ್ಟು ಡಜನ್ ಬಾಳೆಹಣ್ಣು ಬರುತ್ತೆ ಅಂದಾಜಾಗಿ? ಈಗ ಡಜನ್ ಅಂದ್ರೆ ಈಗ ಫಸ್ಟಿಗೆ ಸ್ಟಾರ್ಟಿಂಗಪ್ಪ ಅಂದ್ರೆ ನಮ್ದು ಇನ್ನೂ ಅವ ಹೇಳ್ಕೊಳ್ಳೋ ಅಂತ ನಾವೇನೋ ಒಂದು ನಿರೀಕ್ಷೆ ಇಟ್ಟಿವಲ್ಲ, ಆರ್ಗ್ಯಾನಿಕ್ ಮಾಡಿ ಹಿಂಗೆ ಆಕೈತಿ ಅವ್ರದ್ದು ಹಿಂಗೆ ನಾರ್ಮಲ್ ಆಗಿ ಇಲ್ಲೊಂದು ಬಾಳೆ ಇದೆ. ಈಗ ಇದ್ದದ್ರಿ ಇದು 5 ಹೆಣಿಗೆ ಬರ್ತೈತೆ. 5 ಹೆಣಿಗೆ ಅಂದ್ರೆ 5 ಡಜನ್ ಬರ್ತೈತೆ ರೀ. ಒಂದು 5 ಡಜನ್ಗೆ ಈಗ ನಾವೇನು ಹೇಳಿದ್ರು, ಈಗ ಜವಾರಿ ಬಾಳೆಹಣ್ಣಿಗೆ ಭಾಳ ಬೇಡಿಕೆ ಇದೆ. ಬೇಡಿಕೆ ಇರೋದ್ರಿಂದ ಏನೈತಿ, ಒಂದೊಂದು ಡಜನ್ಗೆ ನಾವು ಈಗ 50 ರೂಪಾಯಿ ಕೊಡ್ತೀವಿ, 60 ಕೊಡ್ತೀವಿ, 70 ಕೊಡ್ತೀವಿ. ಹಣ್ಣುಗಳ ಸೈಜ್ ಮೇಲೆ. ಅದೇ ಸರ್, ಇವಾಗ ಬರೀ ಒಂದು 50 ರೂಪಾಯಿ ಹಿಡೀರಿ, ಕಡಿಮೆ ರೇಟ್ ಇದೆ. ಅಂದ್ರೆ 80 ರೂಪಾಯಿ ಆಗುತ್ತೆ, ಬರೀ 50 ರೂಪಾಯಿ ಅಂತ ಹೇಳಿದ್ರೆ 5 ಡಜನ್ ಅಂದ್ರೆ 250 ರೂಪಾಯಿ. 250 ರೂಪಾಯಿ ಅಂದ್ರೆ 10 ಗಿಡಕ್ಕೆ 2,500. 100 ಗಿಡಕ್ಕೆ 25,000 ರೂಪಾಯಿ ಆಯ್ತು ಸರ್. ಅಂದ್ರೆ ಇವಾಗ ಇದು ಬಾಳೆ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಒಂದು ಗೊನೆ? ಇದು ಒಂದು ಗೊನೆ ಅಂದ್ರೆ ಈಗ ಒಂದು ಬಾಳಿಗೆ ಒಂದೇ ಗೊನೆ. ಅಂದ್ರೆ ಇವಾಗ ಗೊನೆ ಬಂತು ಸರ್, ಎಷ್ಟು ದಿನ ಬೇಕು? 9 ತಿಂಗಳಿಗೆ ಬಂತು. 9 ತಿಂಗಳು 10 ಒಂದು ವರ್ಷ ಹಿಡ್ಕೊರಿ. ಅಲ್ಲ ಸರ್, ಇವಾಗ ಈ ಗೊನೆ ಕಟ್ ಮಾಡಿದ್ರಿ, ನೆಕ್ಸ್ಟ್ ಅದ್ರಲ್ಲಿ ಗೊನೆ ಬರೋಕ್ಕೆ ಎಷ್ಟು ದಿನ ಬೇಕು? ಪಕ್ಕದಲ್ಲಿ ಒಂದು ಸಸಿ ಅದರಲ್ಲಿ ಬರ್ಬೇಕು, ಅದು 8-9 ತಿಂಗಳು ಬೇಕ್ರಿ. 8-9 ಇಷ್ಟು ಇದಾದ ಬಳಿಕ 5-9 ತಿಂಗಳು ಆಯ್ತಲ್ಲ, ಇದರ ಮರಿ ಬೆಳೆ ಐತಲ್ಲ ಸರ್, ಮರಿ ಬಾಳೆ, ಅದಕ್ಕೂ 9 ತಿಂಗಳು ಬೇಕ್ರಿ. ಓಕೆ ಸರ್. ಅಂದ್ರೆ 9-10 ತಿಂಗಳು ಬೇಕ್ರಿ. ಅದು ಹಣ್ಣಾಗಿ ಫಲ ಕೊಡ್ಬೇಕಾದ್ರೆ 9-10 ತಿಂಗಳು ಆಯಿತು.
ಅಂದ್ರೆ ಇನ್ಕಮ್ ಅಂದ್ರೆ ಎಷ್ಟು ಬರ್ಬೋದು ಸರ್ ಇದರಲ್ಲಿ? ಇನ್ಕಮ್ ಈಗ ಏನು ಅಂದ್ರೆ 25,000 ರೂಪಾಯಿ, 25,000 ರಿಂದ 30,000 ರೂಪಾಯಿ ಬರ್ಬೋದು ರೀ ಫಸ್ಟಿಗೆ. ಆ ನಂತರ ಕ್ರಮೇಣ ಇದಕ್ಕಿಂತ ಹೆಚ್ಚಿಗೆ ಸರ್ ಈಗ ಮರಿ ಬಾಳೆ ಐತಿಲ್ಲ ಇದಕ್ಕಿಂತ ಹೆಚ್ಚು ಇಳುವರಿ ಇದು ಬರ್ಬೋದು. ಯಾಕ್ರಿ ಇದಕ್ಕೆ ಬೇಕಾದಂಥ ಪೋಷಕಾಂಶಗಳು ಇದಕ್ಕೆ ಸರಿಯಾಗಿ ದೊರೆಯೋಕ್ಕಾದ ಏನಾಗ್ತದೆ ಅದು ಕಮ್ಮಿ ಆಯಿತು, ಕುಂಠಿತ ಆಯಿತು ಒಂದು ಸ್ವಲ್ಪ ಬೆಳವಣಿಗೆ. ಆ ನಂತರ ಇದಕ್ಕೆಲ್ಲ ಆಲ್ರೆಡಿ ಐತಲ್ರಿ ಇದಕ್ಕೆ. ಅಂದ್ರೆ ಇವಾಗ ಸರ್ 7 ಗುಂಟೆಗೆ ಒಂದು 25,000 ಅಂದ್ರೆ ಒಂದು ಎಕರೆಗೆ ಎಷ್ಟಾಗ್ಬೋದು? ಅಂದ್ರೆ ಒಂದು 10 ಗುಂಟೆ ಅಂದ್ರೆ ಒಂದು 30,000 ಹಿಡ್ಕೊಳ್ಳಿ. 1ರಿಂದ 1,20,000 30 ಲಕ್ಷ ತನಕ. ಸರ್ ಅಂದ್ರೆ 10 ಗುಂಟೆಗೆ ಒಂದು 35,000 ಹಿಡಿದ್ರೆ ಒಂದ್ ಎಕರೆಗೆ 40 ಗುಂಟೆ ಅಂದ್ರೆ 1,40,000 ರೂಪಾಯಿ ಬರುತ್ತೆ. ಅದು ಆರಾಮಾಗಿ ಏನು ಇಲ್ಲದೆ. ಹಾ ಸರ್. ಮತ್ತಂದ್ರೆ ಭೂಮಿ ಫಲವತ್ತನೆ ಕಾದ್ಕೊಂಡು ಹೋದಂಗೆ ಆಯ್ತಲ್ಲ. ನಾವು ಇನ್ನೊಂದು ಬೆಳೆ ಯಾವ್ದಿಲ್ಲ, ಆ ಗೊಬ್ಬರ ತರಬೇಕು, ಗೊಬ್ಬರ ತಂದು ಹಾಕಬೇಕು ಅನ್ನೋದಿಲ್ಲ. ನಾವೇನು ದುಡ್ಡು ಕೊಟ್ಟು ಇವಾಗ ಅಲ್ಲ ಸರ್, ಕಬ್ಬು ಹಚ್ಚಿದ್ರು ಅದೆಷ್ಟು ಬರುತ್ತೆ ಅಷ್ಟೇ ಬರೋದು. ಅದಕ್ಕೆ ಮತ್ತೆ ರಸಗೊಬ್ಬರ ಹಾಕು ಅದನ್ನ ಅಂದ್ರೆ ಬಾಳೆ ಹಚ್ಚಿದ್ರೆ ಸ್ವಲ್ಪ ಹೊಲಕ್ಕೂ ಶಕ್ತಿ ಜಾಸ್ತಿ ಬರುತ್ತೆ. ಇದಕ್ಕೆ ಮತ್ತೆ ಭೂಮಿನೂ ಫಲವತ್ತಾಗ್ತೈತೆ, ಅದಕ್ಕೂ ಫಲವತ್ತಾಗ್ತೈತೆ. ಅದು ಭಾಳ ಇದು ಯಾವುದೋ ಕಬ್ಬು ಬರ್ತೈತ್ರಿ. ಕಬ್ಬು ಈಗ 3,000 ಅಂತ ಹಿಡಿದ್ರೆ ನಾವು ಹೆಚ್ಚಾಗಿ ಏನೈತಿ ನಾವು ಇದರಿಂದ ಮೌಲ್ಯವರ್ಧನೆ ಮಾಡ್ಕೋತೀರಿ. ಈಗ ಬಾಳೆಹಣ್ಣು ಹೆಂಗೆ ಮಾಡ್ಕೋತೀರಿ ಇದು ಅದು ಕಬ್ಬು ಮೌಲ್ಯ ಆರ್ಗ್ಯಾನಿಕ್ ಅಂತ ಮಾಡ್ತಿರ್ಲಿ, ಇದು ಬೆಲೆ ಜಾಸ್ತಿ ಇರ್ಬೋದಲ್ಲ? ಬೆಲೆ ಜಾಸ್ತಿ ಇದೆ ರೀ, ಆದ್ರೆ ಈಗ ಹಳ್ಳಿಗಳಲ್ಲಿ ಏನೈತಿ ಇದರದ ಬೆಲೆ ಗುರುತಿಲ್ಲ. ಸಿಟಿಯಲ್ಲಿ ಈಗ ಸಿಟಿಯಲ್ಲಿ ಅಂಥ ಜನ ಅದಾರ ಅಂದ್ರೆ ಇಲ್ಲಪ್ಪ ನಾವು 1 ಕಿಲೋ ಬೆಲ್ಲಕ್ಕೆ ಈಗ ಅವನ ಮನಸಾರಿ ಆತ್ಮಸಾಕ್ಷಿಯಾಗಿ ತಂದ ಗೊಬ್ಬರ ನೀರು ಹಾಕಿ ಬೆಳೆಸಿದ್ದ ಆದ್ರೆ ತನ್ನ ಸ್ವಯಂ ಬೆಳೆದಿದ್ದ ಆದ್ರೆ ಅದಕ್ಕೆ ನಾವು ಒಂದು 100 ರೂಪಾಯಿ ಕೆಜಿ, ಒಂದು 100 ರೂಪಾಯಿ ಆದರೂ ಕೊಡಾಕ ರೆಡಿ ಅದ. ನಾವು 1 ಕಿಲೋ ಬೆಲ್ಲ ಅಂಥದ್ದು ಬೇಕಾಗೈತಿ ಅಂತಾರೆ. ಆದ್ರೆ ಅವ್ರಿಗೆ ವಿಶ್ವಾಸ ಇರೋದಿಲ್ಲ. ಅಂದ್ರೆ ಸರ್ ಯಾವ ಥರ ಬೆಳೆದ ಅನ್ನೋದಿಲ್ಲ. ಅದ್ರಾಗ ಕಬ್ಬು ಬೆಳಿತೀರಾ, ಅದನ್ನ ಬೆಲ್ಲನ ಮಾಡ್ತೀರಾ ಅಥವಾ ಫ್ಯಾಕ್ಟ್ರಿ ಕಳಿಸ್ತೀರಾ? ನಾವು ಫ್ಯಾಕ್ಟ್ರಿಗೆ ನಾವು ಬೆಲ್ಲನ ಮಾಡ್ತೀವಿ. ಮತ್ತು ಇನ್ನೊಂದು ನಾವು ನಮ್ಮದಾದಂಥ ಒಂದು ಅಂಗಡಿ ತೆಗೆದ್ರಿ ಇಲ್ಲಿ ಕನಗಾವದಲ್ಲಿ ಅಂಗಡಿ ತೆಗೆದ್ರೆ ಅದರಲ್ಲಿ ಈಗ ಸೀಸನ್ ವೈಸ್ ಈಗ ನಾವು ಬೆಲ್ಲ ಆರ್ಗ್ಯಾನಿಕ್ವಾಗಿ ಬೆಳೆದ ಕಬ್ಬನ್ನು ಕಾಸ ಆರ್ಗ್ಯಾನಿಕ್ವಾಗಿ ಎಲ್ಲಿ ಗಾಣ ಆಡ್ತಾರಲ್ಲ ಅಲ್ಲಿ ಹೋಗಿ ಕಾಸ ನಾವು ಗಾಣ ಆಡಿಸ್ಕೊಂಡ್ಬರ್ತೀವಿ. ಅದಾಗ ಗಾಣದ ಬೆಲ್ಲದಿಂದ ನಾವು ಬೆಲ್ಲನೂ ಮಾಡ್ತೀವಿ ಮತ್ತು ಬೆಲ್ಲದ ಚಾನು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಈಗ ಸೈಡ್ ಇನ್ಕಮ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವಾಗ. ಅದು ಬಿಸ್ನೆಸ್ ಒಂದು ಅದು ಈಗ ಕಬ್ಬು ಅದೇ ಕಬ್ಬಿನ ಅದೇ ಸರ್. ಇವಾಗ ಕಬ್ಬು ಇದೆಲ್ಲ ಆರ್ಗ್ಯಾನಿಕ್ ಆಗಿ, ಸೊ ಆ ಕಬ್ಬು ಇವಾಗ ಬೆಲ್ಲ ಮಾಡ್ತೀರಾ, ಆ ಬೆಲ್ಲ ಯಾರಿಗಾದ್ರು ಬೇಕಾದ್ರೆ ಕಳಿಸ್ಕೊಡ್ತೀವಿ. ಹೌದಾ ಸರ್? 1 ಕೆಜಿಗೆ ಎಷ್ಟು ಕೊಡ್ತೀರಾ ಸರ್? 1 ಕೆಜಿಗೆ ನಾವು ಇಲ್ಲಿಂದ 70 ಕೊಡ್ತೀವಿ. 70 ರೂಪಾಯಿ ಅಂದ್ರೆ ಅದ್ರ ಸರ್ವಿಸ್ ಇದ್ರ ಪಾರ್ಸಲ್ ಚಾರ್ಜ್ ಎಕ್ಸ್ಟ್ರಾ ಚಾರ್ಜಸ್. ಓಕೆ ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಅದೇ ಎಕ್ಸ್ಟ್ರಾ. ಅಲ್ಲ ಸರ್, ಇವಾಗ ನಾವು 70 ರೂಪಾಯಿ ಕೊಡ್ಬೇಕು ಅದಕ್ಕೆ. ಅಲ್ಲ ಇವಾಗ ನಾರ್ಮಲ್ ಆಗಿ 40 ರಿಂದ 50 ರೂಪಾಯಿ ಕೆಜಿ ಒಂದು ಬೆಲ್ಲ ಸಿಗುತ್ತೆ. ಸೊ ನಾವು ಇವಾಗ 70 ರೂಪಾಯಿ ಯಾವ ಕಾರಣಕ್ಕೆ ಕೈ ಕೊಡಬೇಕು? ಯಾವ ಕಾರಣಕ್ಕಂದ್ರೆ ನಾವು ಈಗ ನೋಡ್ರಿ ಇದು ಆರ್ಗ್ಯಾನಿಕ್ ಅಂದ್ರೆ ಏನ ಯಾವುದು ಬೆಳೆದವ್ರಕ್ಕಿಂತ ಮೊದಲ ತಿನ್ನೋರು ಶಾನೆ ಇರ್ಬೇಕು. ಹೇಗೆ ಇದು ಆರ್ಗ್ಯಾನಿಕ್ ಇದೆ ಅಂದ್ರೆ ಇವಾಗ ನೀವು ಬೆಲೆ ಜಾಸ್ತಿ ಅಲ್ಲ ಸರ್, ಇವಾಗ ನೀವು ಬೆಲೆ ಜಾಸ್ತಿ ಮಾಡೋದಕ್ಕೆ ಕಾರಣ ಏನದಕ್ಕೆ? ಕಾರಣ ಅಂದ್ರೆ ಅಷ್ಟು ಈಗ ನೋಡ್ರಿ ಎಷ್ಟು ಈಗ ಇವಾಗ ನಾರ್ಮಲ್ ಆಗಿ 40 ರಿಂದ 50 ರೂಪಾಯಿ ಬೆಲ್ಲ ಸಿಗುತ್ತೆ. ನಮ್ಮದೇ ಆದಂಥ ಅದು ಒಂದು ನೋಡ್ರಿ ಗೊಬ್ಬರ ಮಾಡ್ಕೊಂಡ ನಮ್ಮದೇ ಆದಂಥ ಇದನ್ನ ಮಾಡ್ಕೊಂತ ಈಗ ಬಾಜುಕ್ಕೆ ನಾವು ಪಕ್ಕದಲ್ಲಿ ಇದ್ದಾವ ಈಗ ಯೂರಿಯಾ DAP ಹಾಕಿ ಅವ ರೊಕ್ಕ ಬಿತ್ತಿ ರೊಕ್ಕ ಬೆಳೆಯತಾನ ಅವನು. ನಾವು ಬೆವರು ಸುರಿಸಿ ಬಂಗಾರ ಬೆಳೆಯುವಂಥ ಕಲಾ ನಾವು ಹುಡುಕಾಕತ್ತೀವಿ. ಇದು ಮೇನ್ ಉದ್ದೇಶ. ಅವ್ರಿಗೆ ನಮ್ಗೆ ಎಷ್ಟು 10-20 ರೂಪಾಯಿ ಅದು 19-20 ರೂಪಾಯಿ ಇಲ್ರಿ ಅಂದ್ರೆ 1-2 ಫರ್ಕ್ ಇಲ್ಲ ಸರ್. ನಾನು ಕೇಳ್ತಾ ಇರೋದು ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ನಿಮ್ಮ ಬೆಲ್ಲ ನಾವು ಯಾಕೆ ಖರೀದಿ ಮಾಡಬೇಕು? ಅದು ನೀವು ಜಾಸ್ತಿ ಅಂದ್ರೆ ಬೆಲೆ ಜಾಸ್ತಿ ಮಾಡೋದಕ್ಕೆ ಕಾರಣ ಏನು? ಕಾರಣ ಅಂದ್ರೆ ನಮ್ದು ಅಂದ್ರೆ ಇಳುವರಿ ಕಡಿಮೆ ಬರುತ್ತೆ, ಕೆಲಸ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈಗ ಅದು ಒಂದು ಎಕರೆಗೆ 50 ರಿಂದ 60 ಟನ್ ಬೆಳೆದ್ರೆ ಇದು ಸ್ಟಾರ್ಟಿಂಗ್ ಮಾಡಿದ ಒಂದು 30 ರಿಂದ 35 ಟನ್ ಬರುತ್ತೆ ಕಬ್ಬು. ಸೊ ಹಿಂಗಾಗಿ ನಮ್ದು 9 ಟನ್ ಬರ್ತೈತಿ. 9 ಟನ್ ಬಂದ್ರು ಅದ್ರದ್ದು ಮತ್ತೆ ಕ್ರಮೇಣ ನಮ್ದು ಕಮ್ಮಿ ಇರ್ತೈತಿಲ್ರಿ. ಅದೆಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದಿರ್ತೀವಿ ನಾವು. ಆರ್ಗ್ಯಾನಿಕ್ ಬೆಳೆದ ಯಾವಾಗ ಇಳುವರಿ ಕಮ್ಮಿ ಇರ್ತೈತಿ, ಮುಂದೆ ಹೆಚ್ಚಾಗಬಹುದು. ಆದ್ರೆ ಈಗ ಬೆಳಿಬೇಕಾದ್ರೆ ಇದು ಮಾಡ್ಬೇಕು ಒಂದು ಕಷ್ಟ ನಷ್ಟ ಅನ್ನೋದು ಇರ್ತೈತಿಲ್ಲ. ಹಾಂ ಸರ್. ಅಂದ್ರೆ ಇವಾಗ ನಿಮ್ಮ ಬೆಲ್ಲ ಆರ್ಗ್ಯಾನಿಕ್ ಕರೆಕ್ಟ್ ಆಗಿದೆ ಅಂತ ನಾವು ಹೇಗೆ ನಂಬೋದು? ಈಗ ಅಂದ್ರೆ ಇಲ್ಲೇ ಬೇಕಲ್ಲ ಲ್ಯಾಬ್ ಚೆಕ್ ಮಾಡಿಸಬಹುದು. ಈಗ ಏನೋ ಒಬ್ಬೊಬ್ರು ಹೇಳ್ತಾರೆ, ಒಬ್ಬೊಬ್ಬರ ಆ ಲ್ಯಾಬ್ಗೆ ಹಾಕ್ಬೋದು, ಈ ಲ್ಯಾಬ್ಗೆ ಹಾಕ್ಬೋದು, ಲ್ಯಾಬನ್ನು ಒಂದೊಂದು ಸುಳ್ಳು ಹೇಳ್ಬೋದು, ಇದನ್ನು ಮಾಡ್ಬೋದು. ಆದ್ರೆ ನಾವು ಹೇಳೋದೇನ್ರಿ, ಯಾರೋ ಒಬ್ರು ಬರ್ತಾರಪ್ಪ ಅದು ಮಾಡ್ತಾರೆ, ನಾವು ಮೊದಲು ಹೇಳ್ತೀವಿ ಅವ್ರಿಗೆ ನಮ್ಮ ತತ್ವ ಏನು ಪಾಲಿಸಿ ಏನಂದ್ರೆ, ನೀವು ಮೊದಲ ನಮ್ಮ ಬೆಲ್ಲ ತೊಗೊಂಡು ಯೂಸ್ ಮಾಡೋಕ್ಕಿಂತ ಮೊದಲ ನಮ್ಮ ಹೊಲಕ್ಕೆ ಬರ್ರಿ, ನಾವು ಮಾಡೋ ಪದ್ಧತಿ ನೋಡ್ರಿ. ನಾವು ಮಾಡೋ ಪದ್ಧತಿ ನಾವು ಬಾಯಿಂದ ರಗಡ ಹೇಳ್ತೀನೋ ಏನು ಬೇಕಾದ ಹೇಳ್ತೀನ ನನ್ನ ಮೇಲೂ ನಂಬಿಕೆ ಇಡಬೇಡ್ರಿ. ಆಜು ಬಾಜುನವ್ರು ಕೇಳ್ರಿ. ಮತ್ತು ಏನು ಯೂರಿಯಾ DAP ಹಾಕೋಲ್ಲಂತ ಮತ್ತು ಮೈನ್ ಒಂದು ಚೀಲ ಯೂರಿಯಾ ತಂದು ಹಾಕಿದ ಸುಳ್ಳು ಕರಿನ ಅಂತ ಆಜುಕಿನವ್ರನ್ನು ಕೇಳ್ಬೋದು ನೀವು. ಅವ್ರ ಮೇಲೂ ಅವ್ರನ್ನೂ ಕೇಳ್ಕೊಬೋದು. ಮತ್ತು ನೋಡ್ಬೋದು ಯಾವಾಗ ನೋಡ್ರಿ ಆರ್ಗ್ಯಾನಿಕ್ ಮಾಡವ ಅವ ಒಮ್ಮೆ ಮನಸ್ಸಿಗೆ ನೆಮ್ಮದಿ ಅನಿಸ್ತು, ಅವ ಪುಕ್ಸೆಟ್ಟಿ ತಂದು ಕೊಡ್ತಾನಂದ್ರು ಹಾಕಿಲ್ಲ, ಅವನು ಹಾಕಿಲ್ಲ, ಹಾಕೋದೇನೂ ಇಲ್ಲ. ಅಂದ್ರೆ ಇವಾಗ ಎಷ್ಟೋ ಜನ ಆರ್ಗ್ಯಾನಿಕ್ ಮೋಸ ಮಾಡ್ತಾ ಇದಾರೆ, ಕಲಬೆರಕೆ ಮಾಡತ್ತಾರ ಅದಲ್ಲಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಬೆಲ್ಲ ಅಂತ ಕೊಡ್ತಾರೆ, ಅದ್ರಾಗ ಗೋದ್ರೇಜ್ ಹಾಕ್ತಾರಂತ್ರಿ.
ಇದನ್ನ ಸಕ್ಕರೆ ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಇರುತ್ತಲ್ಲ ಸರ್, ಎಕ್ಸ್ಪೈರ್ ಆಗೋ ಸಕ್ಕರೆ ಅದನ್ನ ಮಿಕ್ಸ್ ಮಾಡಿ ಅದು ಎಲ್ಲ ಮಾಡಿ ಬೆಲ್ಲ ಮಾಡ್ತಿದ್ದಾರೆ. ಏನು ನೋಡ್ರಿ ಅವ್ರಿಗೂ ಸ್ವಲ್ಪ ಇರಬೇಕು. ಯಾಕೆ ನಾನು ಆತ್ಮಸಾಕ್ಷಿಯಾಗಿ ಬೆಳೆದಿನಪ್ಪ, ನಾನು ಚಲೋದು ತಿನ್ನಾತನು, ಒಳ್ಳೆ ತಿನ್ನಾತನು, ಒಳ್ಳೆ ತಿನ್ನಿಸ್ಬೇಕು ಅನ್ನುವಂಥ ಆತ್ಮಶಕ್ತಿ ಅವನದಲ್ಲಿ ಬರಬೇಕ್ರಿ. ಅದು ಆತ್ಮಬಲನೂ ಇರಬೇಕು. ಅವನದು ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಏನೂ ಆಗಲಿ ಒಂದು ಸ್ವಲ್ಪ ಧರ್ಮ ಅನ್ನೋದು ನಮ್ಮದಲ್ಲಿ ಇರಬೇಕು ರೀ. ಅತಿನೂ ಹಂಗೂ ಇರಬಾರ್ದು. ಈಗ ನೀವು ಒಂದು 70 ರೂಪಾಯಿ ಕೊಟ್ಟು ಯಾತ್ರಪ್ಪ ಅಂದ್ರೆ ಅವ್ರ ರೊಕ್ಕ ಕೊಡತ್ತಾರ ಅವ್ರು. ನಾವು ಒಂದು ಕಿಲೋ ಕೊಡಾಕತ್ತು, 1 ಕಿಲೋ ಕೊಡೋದಲ್ಲ, ಅದಕ್ಕೆ ಯೋಗ್ಯ ಇರಬೇಕದ. ಈಗ ಸಕ್ಕರೆ ಹಾಕಿದ್ದು ಅಂಥದ್ದು ಅರ್ಗ್ಯಾನಿಕ್ ಅಂತ ಹೇಳಿ ಕಾಸ ಏನೋ ಕಲಬೆರಕೆ ಮಾಡಿ ಕಾಸ ಅಂಥದ್ದು ಮಾಡಿದ್ವು ಅಂದ್ರೆ ಅದು ನಮಗೂ ಅದು ರೈತಗೂ ಶೋಭೆ ತರೋದಲ್ಲ. ಅದೇ ಸರ್, ಇವಾಗ ಜಾಸ್ತಿ ಜನ ಅದನ್ನೇ ಮಾಡ್ತಾರೆ. ಅದನ್ನೇ ಕೇಳಿದ್ ನಾನು. ನಾವು ಹೇಗೆ ನಂಬೋದು? ಎಲ್ಲರೂ ಹೇಳ್ತಾರೆ ನಮ್ದೆಲ್ಲ ಪ್ಯೂರ್ ಆಗಿದೆ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಅಂದ್ರೆ ಆ ಥರ ಸುಮ್ಮನೆ ಮೋಸ ಹೋಗ್ಬಾರ್ದಲ್ಲ. ಮೋಸ ಹೌದಾ? ಈಗ ನಾವು ಹೇಳೋದಂದ್ರೆ ಏನು ಸರ, ಈಗ ತಿಂದವರು ಅವ್ರ ರುಚಿ ಮೇಲೆ ಫರಕ್ ಆಕೈತ್ರಿ. ರುಚಿ ಮೇಲೆ ಫರಕ್ ಇಲ್ಲ. ಇವಾಗ ಬೆಲ್ಲನ ಆರ್ಗ್ಯಾನಿಕ್ ಆಗಿದೆಯಾ, ಅದು ಕೆಮಿಕಲ್ ಮಿಕ್ಸ್ ಆಗಿದೆಯಾ, ಅದನ್ನ ಯಾವ ತರ ಹಿಡಿಯೋದು? ಈಗ ಲ್ಯಾಬ್ದಿಂದನೂ ಹಾಕಿ ಚೆಕ್ ಮಾಡ್ತಾರೆ. ಅಲ್ಲ ಸರ್, ಇವಾಗ ಲ್ಯಾಬ್ದಿಂದ ನೋಡ್ರಿ ವಿಶ್ವಾಸ ರೀ. ಇಲ್ಲ ಸರ್, ಅಲ್ಲಿ ಲ್ಯಾಬ್ ಬಿಟ್ಬಿಡಿ. ಇವಾಗ ನಾರ್ಮಲ್ ಆಗಿ ನಾನೇ ಬಂದೆ, ನಾನು ಬೆಲ್ಲ ತಗೊಂಡಿ ನಿಮ್ಮ ಹತ್ರ. ಇವಾಗ ಅದು ಮತ್ತೆ ಇನ್ನೊಂದೇನು ಸರ, ಜನರ ಬಾಯಿಂದನೂ ಕೇಳಿ ಬರ್ತೈತಿ. ಜನರ ಬಾಯಿಂದ ಕೇಳಿ ಬರ್ತೈತಿಪ್ಪ ಅಂದ್ರೆ ಏನೈತಿ, ಮೊದಲ ಏನೋ ಒಂದು ಲೈನ್ ಹಿಡಿತಂಕ ಆರ್ಗ್ಯಾನಿಕ್ ಮಾಡ್ತಾ ಇದ್ದ. ಅಲ್ಲ ಸರ್, ಇವಾಗ ನಾನು ಕೇಳ್ತಾ ಇರೋದಂದ್ರೆ, ಇವಾಗ ನಾವು ಲೋಕಲ್ ಇರ್ತಾರೋ ಬೇರೆ ಕಡೆಯಿಂದ ಯಾರೋ ಬೆಲ್ಲ ತರ್ಸ್ಬೇಕಂತಿರ್ತಾರೆ. ಇವಾಗ ಇರೋದು ಗೋಕಾಕ್ ತಾಲೂಕು. ಸೊ ಇವಾಗ ನಾವು ಬೆಂಗಳೂರಲ್ಲಿ ಇರ್ತೀನಪ್ಪ, ನಾನು ಅಲ್ಲಿಂದ ತರ್ಸ್ಬೇಕಾದ್ರೆ ಬಂದು ನೋಡ್ಕೊಳಕ್ ಆಗಲ್ಲ ಇಲ್ಲಿಗೆ. ಸೊ ಅಂದ್ರೆ ನಿಮ್ ಬೆಲ್ಲ ಕರೆಕ್ಟ್ ಆಗಿದೆ ಅಂತ ನಾನು ಹೇಗೆ ಅಂದ್ರೆ ಯಾವ ತರ ಕಂಡು ಹಿಡ್ಕೋಬೇಕು? ಕಂಡು ಹಿಡ್ಕೋಬೇಕಂದ್ರೆ ಈಗ ನಾವ್ ಹೇಗೆ ಹೇಳಕ್ ಬರ್ತಿದ್ರಿ, ಇಲ್ಲಿಂದ ಮಾತ್ರ ನಾವು ಇವಾಗ ಅಲ್ಲ ಸರ್, ನೀವು ಇಲ್ಲಿಂದ ಕಳ್ಸೋದು ಹೇಳಿಲ್ಲ. ಇವಾಗ ಟೇಸ್ಟ್ ಅಲ್ಲಿ ಏನೋ ಡಿಫ್ರೆಂಟ್ ಆಗಿರುತ್ತಾ? ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತ್ರಿ. ಈಗ ನೋಡ್ರಿ, ಅದನ್ನು ತಿಂದು ನೋಡ್ರಿ, ಇದನ್ನು ತಿಂದು ನೋಡ್ರಿ. ಮತ್ತೆ ನಮ್ಮ ಈಗ ಯಾವ್ದು ಆರ್ಗ್ಯಾನಿಕ್ ಆಗಿ ಬೆಳೆದ ಕಬ್ಬಿನ ಹಾಲು ಕುಡ್ದು ನೋಡ್ರಿ, ಅದನ್ನ ಕುಡ್ದು ನೋಡ್ರಿ. ಅಂದ್ರೆ ಕಲರ್ ಅಲ್ಲಿ, ಟೇಸ್ಟ್ ಅಲ್ಲಿ. ಈಗ ನಮ್ದು ಉದಾಹರಣೆಗೆ ಕಬ್ಬಿನ ಹಾಲು ನಾನು ಕೊಡ್ತೇನೆ ರೀ. ಈಗ ಮಗರ ಸಂತೆಯಲ್ಲಿ ಮಾರ್ತಾರ. ಅವ್ರು ಮಾರುವಾಗ ಈಗ ಅವ್ರದ್ದು ಬೆಳ್ಳಗಿರ್ತೈತಿ, ನಮ್ದು ಹಸಿರು ಇರ್ತೈತಿ ರೀ. ಮತ್ತು ರುಚಿ ಒಳಗ್ರಿ ನಮ್ದ ಕೇಳ್ತಾರೆ ಒಂದಷ್ಟು ಮಂದಿ, ಏನ್ರಿ ಬೆಲ್ಲದ ನೀರು ಹಾಕಿದ್ರೆ ಏನಂತಾರ್ರಿ. ಅವ್ರ ಮುಂದೆ ಮಾಡ್ಕೊಡ್ತೀನಿ. ಈಗ ಕಬ್ಬು ತಿಂದು ನೋಡ್ಲಿ, ಕಬ್ಬಿನ ಹಾಲು ಕುಡ್ದು ನೋಡ್ಲಿ, ಮತ್ತೆ ಬೆಲ್ಲ ಅದ ರುಚಿನೂ ಇರ್ತೈತಿ ನಮ್ಗೆ. ಈಗ ಬೆಲ್ಲ ಆಡಿಸ್ಬೇಕಾದ್ರೆ ನಾವು ಯಾವ ತರ ಟೇಸ್ಟ್ ಕಂಡು ಹಿಡ್ಕೋಬೇಕಂತಾರೆ. ಟೇಸ್ಟ್ ಅಲ್ಲಿ ಚೇಂಜ್ ಇರುತ್ತೆ, ಟೇಸ್ಟಲ್ಲೂ ಚೇಂಜ್ ಇರ್ತೈತಿ, ಕಲರಲ್ಲಿ ಚೇಂಜ್ ಇರ್ತೈತಿ. ಕಲರಲ್ಲಿ ಚೇಂಜ್ ಇರ್ಬೇಕಾದ್ರೆ ಕಲರ್ ಅದ ಕಲರನ್ನ ಮಾಡಿ ಏನೋ ಗೋದ್ರೇಜ್ ಕಲರ್ನು ಹಾಕ್ತಾರಂತಾರೆ. ಅದನ್ನ ಹಾಕ್ಯಾನೋ ಆ ರೀತಿನೂ ಕಲಬೆರಕೆ ಮಾಡುವಂಥ ಜನ ಇದ್ದಾರೆ. ತಲೆ ಹಾಕೋ ಕಲರ್ ಹಾಕ್ತಾರ. ಗೋದ್ರೇಜ್ ಹಾಕ್ತಾರೆ ಅಂತ ಕೇಳಿದ್ವಿ ನಾವು, ನೋಡಿಲ್ಲ, ಅದು ಕೇಳಿದ್ವಿ ನಾವು. ಇನ್ನು ಏನು ಹಾಕ್ತಾರೆ ಆ ರೀತಿ ಇನ್ನ ಭಾಳ ಬರ್ತದ್ರಿ. ಹಾಗೆಲ್ಲ ತಿನ್ನೋ ಆಹಾರಕ್ಕೆ ಗೋದ್ರೇಜ್ ತಿನ್ನು ಆಹಾರಕ್ಕೆ ಇದೆ. ಫಸ್ಟ್ ಟೈಮ್ ಕೇಳಿದ್ದು ಸರ್ ನಾನು, ಗೋದ್ರೇಜ್ ಮಿಕ್ಸ್ ಮಾಡ್ತೀನಿ. ಈಗ ಮೊನ್ನೆ ಕೇಳಿದೇನ್ರಿ ನಾನು, ಮೊನ್ನೆ ಕೇಳಿದೇನ್ರಿ ನಾನು. ಅಂದ್ರೆ ಇವಾಗ ಟೇಸ್ಟ್ ಅಲ್ಲಂತೂ ಗೊತ್ತಾಗೇ ಆಗುತ್ತೆ ಸರ್, ಅವ್ರು ಏನೋ ಮಾಡಿದ್ರು. ಓಕೆ ಸರ್, ನಿಮ್ಮ ನಂಬರ್ ಹಾಕಿರ್ತೀನಿ ಸರ್. ಯಾರು ಬೇಕಂದ್ರೆ ಒಟ್ಟಿನಲ್ಲಿ ಬೇಕಾದಲ್ಲಿ ಬೆಲ್ಲ ಕಳಿಸ್ತೀರಾ? ಆಯ್ತು ಕಳಿಸ್ತೀವಿ. ಓಕೆ ಸರ್.